ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಚಳಿಗಾಲದಲ್ಲಿ ತ್ವಚೆ ಹಾಗೂ ನಮ್ಮ ಕೂದಲಿನ ಆರೈಕೆ. ಕಾಲ ಯಾವುದೇ ಇರಲಿ, ನಮ್ಮ ಸೌಂದರ್ಯ ಕುಂದದಿರಲಿ, ನಮ್ಮ ತ್ವಚೆಯ ಮೇಲ್ಮೈ ಹವಾಮಾನಕ್ಕೆ ತಕ್ಕಂತೆ ಬದಲಾಗುತ್ತಿರುತ್ತದೆ. ಬೇಸಿಗೆಯಲ್ಲಿ ತ್ವಚೆ ಒಣಗಿದಂತೆ ಕಂಡುಬಂದರೆ ಚಳಿಗಾಲದಲ್ಲಿ ಒಡೆಯುತ್ತದೆ, ಮಳೆಗಾಲದಲ್ಲಿ ಕಾಂತಿ ಕಳೆದುಕೊಳ್ಳುತ್ತದೆ. ಹೀಗಾಗಿ ಕಾಲಾನುಸಾರವಾಗಿ ತ್ವಚೆಯ ಆರೈಕೆ ಮಾಡಿಕೊಳ್ಳಬೇಕು. ಚಳಿಗಾಲದಲ್ಲಿ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಲು ಮರೆಯಬಾರದು. ದಿನಕ್ಕೆ ಕನಿಷ್ಠ 2 ಲೀಟರ್ ನೀರು ಕುಡಿಯಬೇಕು. ಕ್ಲೆನ್ಸಿಂಗ್ ಆಯ್ಕೆ ತ್ವಚೆಗೆ ಅನುಗುಣವಾಗಿರಲಿ. ಜೇನುತುಪ್ಪ, ಗ್ಲಿಸರಿನ್ ಹಾಗೂ ಲೋಳೆ ರಸಯುಕ್ತ ಮಾಯಿಶ್ಚರೈಸರ್ ಉಪಯೋಗಿಸುವುದು ಉತ್ತಮ. ತಿಂಗಳಿಗೊಮ್ಮೆಯಾದರೂ ಮೆನಿಕ್ಯೂರ್, ಪೆಡಿಕ್ಯೂರ್ ಮಾಡಿಸಿಕೊಳ್ಳಬೇಕು. ಬ್ಯೂಟಿ ಪಾರ್ಲರ್ಗೆ ಹೋಗಲು ಆಗದಿದ್ದಲ್ಲಿ ಮನೆಯಲ್ಲಿಯೇ ಅವುಗಳನ್ನು ಮಾಡಿಕೊಳ್ಳಬಹುದು. ಹೊರಗಡೆ ಹೋಗುವಾಗ ಸನ್ಕ್ರೀಮ್ ಹಚ್ಚಿಕೊಳ್ಳಬೇಕು. ನಮ್ಮ ಪಾದಗಳು ಚಳಿಗೆ ಬಿರುಕು ಬಿಡಬಹುದು. ಹಾಗಾಗಿ ಪಾದಗಳ ಆರೈಕೆಯತ್ತ ಹೆಚ್ಚು ಗಮನ ಕೊಡಬೇಕು. ರಾತ್ರಿ ಮಲಗುವ ಮುನ್ನ ಪಾದಗಳಿಗೆ ವೈಟ್ ಪೆಟ್ರೋಲಿಯಂ ಜೆಲ್ ಹಚ್ಚಿ ಮೆತ್ತಗಿನ ಸಾಕ್ಸ್ ಧರಿಸಿ. ಚಳಿಗಾಲದಲ್ಲಿ ಕಾಟನ್ ಮತ್ತು ಉಣ್ಣೆ ಉಡುಪುಗಳನ್ನು ಧರಿಸಿ. ಚಳಿಗಾಲದಲ್ಲಿ ಮುಖಕ್ಕೆ ಮನೆಯಲ್ಲಿಯೇ ಫೇಸ್ ಪ್ಯಾಕ್ ಮಾಡಿಕೊಳ್ಳಬಹುದು. ಬೆಳಗ್ಗೆ ಮುಖ ತೊಳೆದ ನಂತರ 2 ಚಮಚ ಕಡಲೆ ಹಿಟ್ಟು, ಅರ್ಧ ಚಮಚ ಜೇನುತುಪ್ಪ, 1 ಚಮಚ ಮೊಸರು, ರೋಸ್ ವಾಟರ್ ಸೇರಿಸಿ ಪ್ಯಾಕ್ ಹಾಕಿಕೊಂಡು 15 ನಿಮಿಷ ಬಿಟ್ಟು ಪ್ಯಾಕ್ ತೆಗೆಯಿರಿ. ಚಳಿಗಾಲದಲ್ಲಿ ಆಹಾರದಲ್ಲಿ ಮೆಣಸು, ಬೆಳ್ಳುಳ್ಳಿ ಹೆಚ್ಚಾಗಿ ಬಳಸಬೇಕು. ಚಳಿಗಾಲದಲ್ಲಿ ನಮ್ಮ ಚರ್ಮ ಒಣಗದೇ ಇರಲು, ಸುಕ್ಕು ಬೀಳದೇ ಇರಲು ಕ್ರೀಮ್ಗಳಿಗಿಂತ ನೀರು ಅತ್ಯವಶ್ಯಕ. ನೀರಿನ ಸೇವನೆ ಮತ್ತು ತಣ್ಣೀರನ್ನು ಮುಖಕ್ಕೆ ಎರಚಿಕೊಳ್ಳುವುದು ಸೂಕ್ತ. ಎಳೆನೀರು ಸೇವನೆ ಮಾಡುವುದರಿಂದ ಆರೋಗ್ಯ ಎಷ್ಟು ಸುಧಾರಿಸುತ್ತದೋ ಅದರಂತೆ ಎಳೆನೀರು ಚಳಿಗಾಲದಲ್ಲಿ ಮುಖಕ್ಕೆ ಲೇಪಿಸಿದರೆ ಒಳ್ಳೆಯದು. ಚರ್ಮ ಮೃದುವಾಗಿ ಇದ್ದು ಬಿರುಕು ಬಿಡುವುದು ತಪ್ಪುತ್ತದೆ. ಚಳಿಗಾಲದಲ್ಲಿ ಪ್ರತಿನಿತ್ಯ ರಾತ್ರಿ ಕೈಕಾಲುಗಳಿಗೆ ಪೆಟ್ರೋಲಿಯಂ ಜೆಲ್ ಇಲ್ಲವೇ ಕೋಲ್ಡ್ ಕ್ರೀಮ್ ಲೇಪಿಸಿಕೊಂಡು ಮಲಗಿದರೆ ಕೈಕಾಲುಗಳು ಬಿರುಕು ಬಿಡುವುದಿಲ್ಲ. ವಾರಕ್ಕೊಮ್ಮೆ ಇಲ್ಲ 2 ಬಾರಿ ಹಾಲಿನ ಕೆನೆಯೊಂದಿಗೆ ಮೈಗೆಲ್ಲ ಮಸಾಜ್ ಮಾಡಿಕೊಳ್ಳಿ. ಅರ್ಧ ಗಂಟೆಯ ನಂತರ ಸ್ನಾನ ಮಾಡಿ. ಇದರಿಂದ ಚರ್ಮ ಮೃದುವಾಗಿ ಕಾಂತಿಯಿಂದ ಕೂಡಿರುತ್ತದೆ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಕಣ್ಣಿನ ಕೆಳಗೆ ಜಾಸ್ತಿ ಕಪ್ಪಾಗಿರುತ್ತದೆ. ಇದರಿಂದ ಪಾರಾಗಲು ಕಣ್ಣಿನ ಕೆಳಗೆ ಕೊಬ್ಬರಿ ಎಣ್ಣೆ ಹಚ್ಚಿ 1 ಗಂಟೆಯ ನಂತರ ಹಾಲಿನಲ್ಲಿ ಹತ್ತಿಯನ್ನು ಅದ್ದಿ ಒರೆಸಿ ತೆಗೆದು ನಂತರ ತಣ್ಣೀರಿನಲ್ಲಿ ಮುಖ ತೊಳೆದುಕೊಂಡರೆ ಕಪ್ಪು ಕಡಿಮೆ ಆಗುತ್ತದೆ. ಚಳಿಗಾಲದಲ್ಲಿ ಎಳೆನೀರಿನ ತಿರುಳನ್ನು ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ಮಾಡಿ ಮುಖಕ್ಕೆ ಹಚ್ಚಿಕೊಳ್ಳುವುದರಿಂದ ಮುಖ ಮೃದುವಾಗುವುದರ ಜೊತೆಗೆ ಮುಖ ಒಡೆಯುವುದು ತಪ್ಪುತ್ತದೆ. ಎಳೆನೀರು ಸಿಗದೇ ಇದ್ದಾಗ ಗಟ್ಟಿ ಮೊಸರಿನಿಂದ ಮುಖ ಹಾಗೂ ಕುತ್ತಿಗೆಗೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡರೆ ಮುಖ ಒಡೆಯುವುದಿಲ್ಲ. ಚಳಿಗಾಲದಲ್ಲಿ ಮೃತಕೋಶಗಳು ಉಂಟಾಗುವುದು ಹೆಚ್ಚು. ಜೊತೆಗೆ ಕೋಶಗಳ ಬೆಳವಣಿಗೆ ಕುಂಠಿತಗೊಳ್ಳುವುದರಿಂದ ಮುಖ ಡೆಡ್ ಆಗಿ ಕಾಣುವುದು ಸ್ವಾಭಾವಿಕ. ಹೀಗಾಗಿ ಮಾಯಿಶ್ಚರೈಸರ್ ಹಚ್ಚಿಕೊಳ್ಳುವುದರಿಂದ ಚರ್ಮದ ಸೌಂದರ್ಯ ಕಾಪಾಡಿಕೊಳ್ಳಬಹುದು. ಚಳಿಗಾಲದಲ್ಲಿ ಸೋಪು ಬಳಕೆ ಕಡಿಮೆ ಮಾಡಿ ಕ್ಲೆನ್ಸರ್ ಬಳಸುವುದು ಒಳ್ಳೆಯದು. ಈ ಕಾಲದಲ್ಲಿ ಕ್ಲೆನ್ಸಿಂಗ್, ಟೋನಿಂಗ್ ಹಾಗೂ ಮಸಾಜ್ ಒಳ್ಳೆಯದು. ಇದರಿಂದ ಮೃತಕೋಶಗಳ ಸಂಖ್ಯೆ ಹೆಚ್ಚುತ್ತದೆ. ಫೇಸ್ ಬ್ರಷ್ನಿಂದ ಉಜ್ಜಿಕೊಂಡರೆ ರಕ್ತ ಸಂಚಲನ ತೀವ್ರಗೊಳ್ಳುತ್ತದೆ. ಇದರಿಂದ ಮುಖದ ಕಾಂತಿ ಹೆಚ್ಚುತ್ತದೆ. ಚಳಿಗಾಲದಲ್ಲಿ ಬ್ಯೂಟಿ ಪಾರ್ಲರ್ಗಳಿಗೆ ಹೋಗಿ ಫೇಶಿಯಲ್ ಮಾಡಿಸುವುದಕ್ಕಿಂತ ಮನೆಯಲ್ಲಿ ಮಾಡಿಕೊಳ್ಳುವುದು ಉತ್ತಮ. ಬಿಸಿ ಬಿಸಿ ನೀರನ್ನು ಸ್ನಾನ ಮಾಡುವುದರಿಂದ ದೇಹದಲ್ಲಿರುವ ತೇವಾಂಶ ಆವಿಯಾಗುತ್ತದೆ. ಮಾಯಿಶ್ಚರೈಸರ್ ಬಳಕೆಯಿಂದ ಇದನ್ನು ತಡೆಗಟ್ಟಬಹುದು. ಬಾಳೆಹಣ್ಣು ಕೆನೆ ಸೇರಿಸಿ ಮಾಡಿದ ಪೇಸ್ಟ್ ಹಾಗೂ ಗಟ್ಟಿ ಮೊಸರು ಹಾಗೂ ಜೇನುತುಪ್ಪ ಸೇರಿಸಿ ತಯಾರಿಸಿದ ಮಿಶ್ರಣವನ್ನು ಮುಖ, ಕುತ್ತಿಗೆಗೆ ಹಚ್ಚಿಕೊಂಡರೆ ಅದು ಉತ್ತಮ ಮಾಸ್ಕಿನಂತೆ ಕೆಲಸ ಮಾಡುತ್ತದೆ. ಮೊಸರಿಗೆ ಜೇನುತುಪ್ಪ, ಅರಶಿನ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿಕೊಳ್ಳುವುದರಿಂದ ಮುಖದ ಕಾಂತಿಯನ್ನು ಕಾಪಾಡಿಕೊಳ್ಳಬಹುದು. ವಾರಕ್ಕೊಮ್ಮೆ ಮೈಗೆಲ್ಲ ಎಣ್ಣೆ, ಆಲಿವ್ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ ಹಚ್ಚಿಕೊಂಡು 15 ನಿಮಿಷ ಬಿಟ್ಟು ಸ್ನಾನ ಮಾಡುವುದು ತುಂಬ ಒಳ್ಳೆಯ ಅಭ್ಯಾಸ. ಪ್ರತಿದಿನ ಕನಿಷ್ಠ 2-3 ಲೀಟರ್ ನೀರು ಕುಡಿಯಬೇಕು. ಹಾಗೂ ಹೊರಗೆ ಹೋಗುವಾಗ ಕಡ್ಡಾಯವಾಗಿ ಸನ್ಸ್ಕ್ರೀನ್ ಹಚ್ಚಿಕೊಳ್ಳಲೇಬೇಕು. ಚಳಿಗಾಲದಲ್ಲಿ ಸನ್ಸ್ಕ್ರೀನ್ ಲೋಷನ್ ತುಂಬ ಅಗತ್ಯ. ಚಳಿಗಾಲದಲ್ಲಿ ಕೂದಲಿಗೆ ಹೆಚ್ಚಿನ ಗಮನ ಕೊಡಬೇಕು.
ಕೂದಲು ಒದ್ದೆ ಇದ್ದಾಗ ತಲೆಬುರುಡೆ ಸಮೇತವಾಗಿ ಒಣಗುವಂತೆ ಒರೆಸಿರಿ. ಒಣಗಿದ ನಂತರವೇ ಕೂದಲನ್ನು ಬಾಚಿಕೊಳ್ಳಿ. ನಿಮ್ಮ ಕೂದಲನ್ನು ಬಿಗಿದು ಜಡೆ ಹೆಣೆಯಬಾರದು, ಹಗುರವಾಗಿ ಜಡೆ ಹೆಣೆದುಕೊಳ್ಳಬೇಕು. ವಾರಕ್ಕೊಮ್ಮೆ ಕೊಬ್ಬರಿ ಎಣ್ಣೆ ಬಿಸಿ ಮಾಡಿ ತಲೆಗೆ ಹಾಕಿ ಮಸಾಜ್ ಮಾಡಿ. ಚಳಿಗಾಲದಲ್ಲಿ ಹೆಚ್ಚು ಸುವಾಸನೆಯಿಲ್ಲದ ಹೂವು ಒಳ್ಳೆಯದು. ತಿಂಗಳಿಗೊಮ್ಮೆ ಮೆಹಂದಿ ಪುಡಿಗೆ ಮೊಸರು ಸೇರಿಸಿ ಚೆನ್ನಾಗಿ ಕಲಸಿ ತಲೆಗೆ ಹಚ್ಚಿ 1 ತಾಸು ಬಿಟ್ಟು ತೊಳೆಯಿರಿ. ಇದರಿಂದ ಕೂದಲ ಆರೋಗ್ಯ ಮತ್ತು ಅಂದ ಹೆಚ್ಚುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡುವುದನ್ನು ಮರೆಯಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.